ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ ಸತ್ಯ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 26/3/2026. ಬೆಳಗಿನ ತರಗತಿ 31/10/1968. ಓಂ ನಮಃ ಶಿವಾಯ. ನನ್ನ ಪ್ರೀತಿಯ ಮಕ್ಕಳೇ, ನೀವು ಆತ್ಮರು ಪತಿತರಾಗಿದ್ದೀರಿ. ಈಗ ಪಾವನರಾಗಲು ತಂದೆಯಾದ ನನ್ನನ್ನು ನೆನಪು ಮಾಡಿರಿ. ಈ ಮಾತನ್ನು ನೀವು ಮತ್ತೆಂದು ಯಾರಿಂದಲೂ ಕೇಳುವುದಿಲ್ಲ. ಈ ಸಮಯದಲ್ಲಿಯೇ ಪತಿತವಾಗಿರುವ ಆತ್ಮವು ಪಾವನವಾಗಬೇಕಿದೆ. ಪಾವನರಾಗಿ ಪಾವನ ಜಗತ್ತಿಗೆ ಹೋಗಬೇಕಿದೆ. ತಂದೆ ಹೇಳುತ್ತಾರೆ, ನನ್ನ ಗಡ್ಡದ ಮರ್ಯಾದೆಯನ್ನಾದರೂ ಉಳಿಸಿರಿ, ಯಾವುದೇ ಕೆಟ್ಟ ಕೆಲಸವನ್ನು ಮಾಡಬೇಡಿ. ಓಂ ನಮಃ ಶಿವಾಯ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯು ಈ ರಥದ ಮೂಲಕ ತಿಳಿಸುತ್ತಿದ್ದಾರೆ. ತಂದೆಯೂ ತಿಳಿಸಿದ್ದಾರೆ, ಮನುಷ್ಯರನ್ನು ಎಂದಿಗೂ ಭಗವಂತನೆಂದು ಕರೆಯಲು ಸಾಧ್ಯವಿಲ್ಲ. ಮನುಷ್ಯರಲ್ಲಿ ದೈವಿ ಗುಣಗಳು ಮತ್ತು ಅಸುರಿ ಗುಣಗಳು ಇರಬಹುದು. ಆದ್ದರಿಂದ ಮನುಷ್ಯರನ್ನು ಎಂದಿಗೂ ಭಗವಂತನೆಂದು ಕರೆಯಲು ಸಾಧ್ಯವಿಲ್ಲ. ಇವರನ್ನೂ ಕೂಡ ಲಕ್ಷ್ಮೀನಾರಾಯಣರನ್ನೂ ಕೂಡ ಭಗವಾನ್ ಭಗವತಿ ಎಂದು ಕರೆಯಲು ಸಾಧ್ಯವಿಲ್ಲ. ಇದು ನಿಯಮಕ್ಕೆ ವಿರುದ್ಧವಾಗಿದೆ. ಮನುಷ್ಯರನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಬಹುದು, ಆದರೆ ಭಗವಾನ್ ಭಗವತಿಯನ್ನಾಗಿ ಅಲ್ಲ. ಹಾಗಾಗಿ ತಾವು ಭಗವಂತನೆಂದು ಕರೆದುಕೊಳ್ಳುವುದರಿಂದ ಅಥವಾ ಮನುಷ್ಯರನ್ನು ಭಗವಂತನೆಂದು ಕರೆಯುವುದರಿಂದ ಅಥವಾ ಪರಮಾತ್ಮನನ್ನು ಸರ್ವವ್ಯಾಪಿ ಎಂದು ಹೇಳುವುದರಿಂದಲೇ ಭಾರತದ ಸ್ಥಿತಿ ಏನಾಗಿದೆ ನೋಡಿ ಎಂದು ತಂದೆ ಹೇಳುತ್ತಾರೆ. ತಂದೆಯೇ ಬಂದು ತಿಳಿಸುತ್ತಾರೆ, ಕೇವಲ ಒಂದೇ ಒಂದು ತಪ್ಪಿನಿಂದ ಭಾರತದ ದುರ್ಗತಿ ಎಷ್ಟೊಂದಾಗಿದೆ. ಈಗ ಎಲ್ಲರೂ ದುರ್ಗತಿಯಲ್ಲಿದ್ದಾರೆ. ಇದನ್ನು ಯಾವ ಮನುಷ್ಯರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಮನುಷ್ಯರು ಕಲ್ಲು ಬುದ್ಧಿಯವರಾಗಿದ್ದಾರೆ. ಕಲ್ಲು ಬುದ್ಧಿ ಪಾರಸ ಬುದ್ಧಿ, ಅಸುರಿ ಬುದ್ಧಿ, ಈಶ್ವರೀಯ ಬುದ್ಧಿ ಎಂಬ ಗಾಯನವೂ ಇದೆ. ಈಶ್ವರನು ಕೂಡ ಅವಶ್ಯವಾಗಿ ಇಲ್ಲಿಗೆ ಬಂದು ಸದ್ಬುದ್ಧಿಯನ್ನು ನೀಡುತ್ತಾರೆ. ಅಲ್ಲಿ ಕುಳಿತುಕೊಂಡು ಕೊಡುವುದಿಲ್ಲ ಅಲ್ಲವೇ? ಇಲ್ಲಿಗೆ ಬಂದು ಜಗತ್ತಿಗೆ ಬಂದು ಜ್ಞಾನವನ್ನು ಕೊಡುತ್ತಾರೆ. ಮಕ್ಕಳಿಗೆ ಬಂಗಾರದಂತಹ ಸುವರ್ಣ ಬುದ್ಧಿಯನ್ನು ಕೊಡುತ್ತಾರೆ. ಬಂಗಾರದ ಪಾತ್ರೆಯನ್ನಾಗಿ ಮಾಡುತ್ತಾರೆ. ಈಗಂತೂ ಕಬ್ಬಿಣದ ಪಾತ್ರೆಯಾಗಿದೆ. ಅಂದರೆ ನಮ್ಮ ಬುದ್ಧಿ ಕಬ್ಬಿಣದ ಪಾತ್ರೆಯಾಗಿದೆ. ಹಗಲು ರಾತ್ರಿಯಷ್ಟು ವ್ಯತ್ಯಾಸವಿದೆ. ನಾವು ಸ್ವರ್ಗದ ಮಾಲೀಕರಾಗಿದ್ದೆವು ಎಂದು ನಿಮಗೆ ಗೊತ್ತಿದೆ. ಆ ಸಮಯದಲ್ಲಿ ಬೇರೆ ಯಾರೂ ಇರಲಿಲ್ಲ. ಈಗಂತೂ ನೀವು ಸ್ವರ್ಗದ ಮಾಲೀಕರಾಗಿಲ್ಲ ತಾನೆ? ಅವಶ್ಯವಾಗಿ ಮೊದಲು ಆಗಿದ್ದವರು ನಂತರ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಕೆಳಗೆ ಇಳಿಯುತ್ತಾ ಬಂದಿದ್ದೀರಿ. 84 ಜನ್ಮಗಳಿಗಿಂತ ಹೆಚ್ಚು ಜನ್ಮಗಳನ್ನು ಯಾರೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಕೆಳಗೆ ಇಳಿಯುತ್ತಲೇ ಇರುತ್ತಾರೆ. ಸತೋದಿಂದ ರಜೋ ತಮೋ ಪ್ರಧಾನ ಸ್ಥಿತಿಗೆ ಕೆಳಗೆ ಬೀಳಬೇಕಾಗುತ್ತದೆ. ಮನುಷ್ಯ ಸೃಷ್ಟಿಯೂ ಕೂಡ ಮೊದಲು ಹೊಸದು, ನಂತರ ಅವಶ್ಯವಾಗಿ ಹಳೆಯದಾಗುತ್ತದೆ. ಹಳೆಯದಕ್ಕೆ ಕಲಿಯುಗ ಎಂದು ಕರೆಯಲಾಗುತ್ತದೆ. ಆತ್ಮಗಳು ಮೊದಲು ಸ್ವರ್ಗವಾಸಿಗಳಾಗಿದ್ದರು ಎಂದು ಈಗ ನಿಮಗೆ ಗೊತ್ತಿದೆ. ನಂತರ ಈಗ ನರಕವಾಸಿಗಳಾಗಿದ್ದಾರೆ. ತಂದೆಯೇ ಮಕ್ಕಳನ್ನು ಕೇಳುತ್ತಾರೆ, ನೀವು ಸ್ವರ್ಗವಾಸಿಗಳೋ ಅಥವಾ ನರಕವಾಸಿಗಳೋ? ತಂದೆಯ ಹೊರತಾಗಿ ಬೇರೆ ಯಾರೂ ಕೇಳಲು ಸಾಧ್ಯವಿಲ್ಲ. ಏಕೆಂದರೆ ಎಲ್ಲರೂ ನರಕವಾಸಿಗಳಾಗಿದ್ದಾರೆ. ವೈಶಾಲಯದಲ್ಲಿ ವಾಸಿಸುವವರು ಹೇಗೆ ಈ ಮಾತನ್ನು ಕೇಳಲು ಸಾಧ್ಯ? ಕೇಳುವವರು ಇವರಿಗೆ ವಿರುದ್ಧವಾಗಿರಬೇಕು. ಶಿವಾಲಯ ಸತ್ಯಯುಗಕ್ಕೆ ಕರೆಯಲಾಗುತ್ತದೆ. ಏಕೆಂದರೆ ಶಿವಬಾಬಾ ಸ್ವರ್ಗವನ್ನು ಸ್ಥಾಪನೆ ಮಾಡಿದ್ದರು. ಅವರೇ ಹೊಸ ಸೃಷ್ಟಿಯನ್ನು ರಚಿಸುತ್ತಾರೆ. ಆದರೆ ಮನುಷ್ಯರಿಗೆ ಭಗವಂತನ ಪರಿಚಯವೇ ಇಲ್ಲ. ರಚಯಿತ ತಂದೆಯನ್ನೇ ಎಷ್ಟೊಂದು ನಿಂದನೆ ಮಾಡಿದ್ದಾರೆ. ತಂದೆಯೂ ಹೇಳುತ್ತಾರೆ, ನಾನು ಎಂದಿಗೂ ಕಲ್ಲು ಮಣ್ಣುಗಳಲ್ಲಿ ಬರುವುದಿಲ್ಲ. ಹೊಸ ಸೃಷ್ಟಿಯ ಸ್ಥಾಪನೆ ಮತ್ತು ಹಳೆ ಸೃಷ್ಟಿಯ ವಿನಾಶವನ್ನು ಮಾಡಿಸಬೇಕಾದಾಗ ನಾನು ಕೇವಲ ಒಮ್ಮೆ ಮಾತ್ರ ಬರುತ್ತೇನೆ. ಹೊಸ ಸೃಷ್ಟಿ ಇತ್ತು, ಅದು ಈಗ ಹಳೆಯದಾಗಿದೆ. ಇದು ಎಷ್ಟೊಂದು ಸುಲಭದ ಮಾತಾಗಿದೆ. ಇದೊಂದು ಕಥೆಯಂತಿದೆ. ಇದರ ಹೆಸರೇ ಸಹಜ ರಾಜಯೋಗ. ಶಿಕ್ಷಣ ಕೂಡ ಸಹಜವಾಗಿದೆ, ನೆನಪು ಕೂಡ ಸಹಜವಾಗಿದೆ. ಮನುಷ್ಯರು ಬ್ಯಾರಿಸ್ಟರ್ ಓದುತ್ತಾರೆ, ಅಂದ್ರೆ ವಕೀಲ ಶಿಕ್ಷಣವನ್ನ ಓದುತ್ತಾರೆ. ಆಗ ಆ ಶಿಕ್ಷಣ ಕೂಡ ನೆನಪಿರುತ್ತದೆ ಮತ್ತು ಓದಿಸುವ ಟೀಚರ್ ಕೂಡ ನೆನಪಿರುತ್ತಾರೆ. ಅವರೊಂದಿಗೆ ಯೋಗವನ್ನು ಕೂಡ ಜೋಡಿಸುತ್ತಾರೆ. ನೀವು ಹೇಳುತ್ತೀರಿ,
ಶಿವಬಾಬಾ ನಮ್ಮ ಟೀಚರ್ ಆಗಿ ನಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ. ನಮ್ಮ ಆತ್ಮವು ಅಪವಿತ್ರ ಭ್ರಷ್ಟಾಚಾರಿಯಾಗಿದ್ದು ಅದನ್ನು ಪವಿತ್ರ ಶ್ರೇಷ್ಠಾಚಾರಿಯನ್ನಾಗಿ ತಂದೆಯೇ ಮಾಡುತ್ತಾರೆ. ಭ್ರಷ್ಟಾಚಾರಿ ಎಂಬ ಪದವು ಸತ್ಯಯುಗದಲ್ಲಿ ಇರುವುದೇ ಇಲ್ಲ. ಇಲ್ಲಿ ಭ್ರಷ್ಟಾಚಾರವಿದೆ. ರಾವಣನು ಪ್ರವೇಶ ಮಾಡಿದಾಗಿನಿಂದ ಪತಿತರಾಗಲು ಪ್ರಾರಂಭವಾಗಿದೆ. ಈಗ ತಂದೆಯೂ ಹೇಳುತ್ತಾರೆ, ನಿಮ್ಮನ್ನು ನೀವು ಆತ್ಮವೆಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿದರೆ ನೀವು ಪತಿತರಿಂದ ಪಾವನರಾಗುತ್ತೀರಿ. ನೀವು ನನ್ನ ಮಕ್ಕಳಾಗಿದ್ದೀರಿ. ಸತ್ಯಯುಗದಲ್ಲಿ ನೀವು ಎಷ್ಟೊಂದು ಸುಖಿಯಾಗಿದ್ದೀರಿ, ಎಷ್ಟೊಂದು ಆರೋಗ್ಯವಂತರಾಗಿದ್ದೀರಿ. ಈಗ ಅಪವಿತ್ರರಾಗಿರುವುದರಿಂದ ಎಷ್ಟೊಂದು ದುಃಖಿಯಾಗಿದ್ದೀರಿ. ಈಗ ತಂದೆಯೂ ಹೇಳುತ್ತಾರೆ, ಸಂಪೂರ್ಣವಾಗಿ ಎಚ್ಚರಿಕೆಯಿಂದಿರಿ. ಹೇಳುತ್ತಾರಲ್ಲವೇ, ಭಜನೆ ಮಾಡು, ಇಲ್ಲದಿದ್ದರೆ ಕಿವಿ ಹಿಂಡಲ್ಪಡುತ್ತದೆ ಎಂದು. ಅಂದರೆ ನೀವು ಭಗವಂತನ ನೆನಪು ಮಾಡದಿದ್ದರೆ ಮಾಯೆಯ ಹೊಡೆತ ಬೀಳುತ್ತದೆ. ಇದು ಕೂಡ ಈಗಿನ ಉದಾಹರಣೆಯಾಗಿದೆ. ಸ್ವಲ್ಪವಾದರೂ ದೇಹಾಭಿಮಾನದಲ್ಲಿ ಬಂದರೆ ಮಾಯೆಯು ತಕ್ಷಣವೇ ಕಿವಿಯನ್ನು ಹಿಂಡುತ್ತದೆ. ಆದ್ದರಿಂದ ಪ್ರಯತ್ನ ಪಟ್ಟು ದೇಹಾಭಿಮಾನಿಗಳಾಗಬೇಕು. ಹಾಗಂತ ಎಲ್ಲರೂ 100% ಪಾಸ್ ಆಗುತ್ತಾರೆ ಎಂದಲ್ಲ. ನಂಬರ್ 1 ಅಂತೂ ಇದ್ದೇ ಇರುತ್ತಾರೆ. ಪ್ರಪಂಚದಲ್ಲಿ ಯಾರ ಬುದ್ಧಿಯಲ್ಲಿಯೂ ಇದು ಇಲ್ಲ ಎಂದು ನಿಮಗೆ ಗೊತ್ತಿದೆ. ಭಗವಂತನು ಬಾಬಾ ಆಗಿದ್ದಾರೆ. ಮಧುರ ಬಾಬಾ ನೀವು ಬನ್ನಿರಿ ಎಂದು ಕರೆಯುತ್ತಾರೆ. ಬಾಬಾ ಎಂಬ ಪದದಲ್ಲಿಯೇ ಬಹಳ ಪ್ರೀತಿ ಇದೆ. ಬಾಬಾರವರಿಂದಲೇ ಆಸ್ತಿ ಸಿಗುತ್ತದೆ. ಅಜ್ಜ, ಚಿಕ್ಕಪ್ಪ, ಬಾವ, ಮೈದುನನಿಂದ ಆಸ್ತಿ ಸಿಗುತ್ತದೆಯೇ? ಕೇವಲ ಒಬ್ಬ ತಂದೆಯಿಂದ ಮಾತ್ರ ಆಸ್ತಿ ಸಿಗುತ್ತದೆ. ತಂದೆಯು ಎಲ್ಲರಿಗೂ ತಿಳಿಸುತ್ತಾರೆ, ಈ ಸಮಯದಲ್ಲಿ ನಿಮಗೆ 3 ಜನ ತಂದೆಯರಿದ್ದಾರೆ. ದೊಡ್ಡ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ. ಚಿಕ್ಕ ತಂದೆಯಿಂದ ಹದ್ದಿನ ಆಸ್ತಿ ಸಿಗುತ್ತದೆ. 3ನೇ ತಂದೆಯಿಂದ ಪ್ರಜಾಪಿತ ಬ್ರಹ್ಮನಿಂದ ಏನು ಸಿಗುವುದಿಲ್ಲ. ಅಂದ್ರೆ ಬೇಹದ್ದಿನ ತಂದೆಯಿಂದ ದೊಡ್ಡ ಆಸ್ತಿ, ಲೌಕಿಕ ತಂದೆಯಿಂದ ಚಿಕ್ಕ ಆಸ್ತಿ. ಆದ್ರೆ ಪ್ರಜಾಪಿತ ಬ್ರಹ್ಮನಿಂದ ಏನೂ ಸಿಗುವುದಿಲ್ಲ. ಹಾಗಾದರೆ ನೀವು ಇವರ ಫೋಟೋವನ್ನು ಏಕೆ ತೆಗೆದುಕೊಳ್ಳುತ್ತೀರಿ? ಈಗ ನಿಮಗೆ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ. ಕೇವಲ ಅವರು ಇವರ ಮೂಲಕ ಕೊಡುತ್ತಾರೆ. ನಾನು ನಿಮ್ಮಂತೆ ಶರೀರವನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳುತ್ತಾರೆ. ನಾನು ಪಾವನರನ್ನಾಗಿ ಮಾಡಿ ಎಲ್ಲರನ್ನೂ ಅಶರೀರಿಯನ್ನಾಗಿ ಮಾಡುತ್ತೇನೆ. ಅಶರೀರಿ ಭವ, ಶರೀರದಿಂದ ಡಿಟ್ಯಾಚ್ ಆಗುವುದು ಎಂದರೆ ಸಾಯುವುದನ್ನು ಕಲಿಯುವುದು. ಇಲ್ಲಿ ಬಹಳ ಖುಷಿಯಿಂದ ಅಶರೀರಿಯಾಗಬೇಕಾಗಿದೆ. ಏಕೆಂದರೆ ನರಕದಿಂದ ಸ್ವರ್ಗಕ್ಕೆ ಹೋಗುತ್ತೀರಿ. ಹಾಗಾಗಿ ಒಳಗಡೆ ಅಂದರೆ ಆಂತರ್ಯದಲ್ಲಿ ಖುಷಿ ಇರಬೇಕಲ್ಲವೇ? ಖುಷಿಯಿಂದ ಶರೀರವನ್ನು ಬಿಡುತ್ತಾರೆ. ಸನ್ಯಾಸಿಗಳು ಮುಂತಾದವರು ಹಾವು, ದುಂಬಿ, ಆಮೆಯ ಉದಾಹರಣೆಯನ್ನು ಕೊಡುತ್ತಾರಲ್ಲವೇ? ಅದೆಲ್ಲವೂ ಈ ಸಮಯದಲ್ಲಿ ನಿಮಗೆ ಅನ್ವಯಿಸುತ್ತದೆ. ನೀವು ಅಜ್ಞಾನಿ ಮನುಷ್ಯರಿಗೆ ಜ್ಞಾನದ ಝೇಂಕಾರವನ್ನು ಮಾಡುತ್ತೀರಿ. ಅಂದ್ರೆ ಜ್ಞಾನದ ಬೂಬೂ ಮಾಡುತ್ತೀರಿ. ಅವರೆಲ್ಲರೂ ಭಕ್ತಿಯ ಝೇಂಕಾರವನ್ನು ಮಾಡುತ್ತಾರೆ. ಭಕ್ತಿಯು ಅಪಾರವಾಗಿದೆ. ಜ್ಞಾನದ ಝೇಂಕಾರವು ಒಂದೇ ಆಗಿದೆ. ಒಂದೇ ಮಾತಿನ ಝೇಂಕಾರವು ನಡೆಯುತ್ತದೆ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಯಜ್ಞ, ತಪಸ್ಸು, ದಾನ, ಪುಣ್ಯ ಮುಂತಾದವುಗಳನ್ನು ಮಾಡುತ್ತಾರೆ. ಎಷ್ಟೊಂದು ಅಲೆಯುತ್ತಾರೆ. ನೀವು ಎಷ್ಟೊಂದು ರಾಯಲ್ ಆಗಿದ್ದೀರಿ. ಕೇವಲ ಒಂದು ಮಾತನ್ನು ಹೇಳುತ್ತೀರಿ, ತಂದೆಯನ್ನು ನೆನಪು ಮಾಡಿರಿ ಎಂದು. ಹೇ ಪತಿತ ಪಾವನ, ನೀನು ಬಾ ಎಂದು ತಂದೆಗೆ ನೀವೇ ಆಮಂತ್ರಣ ಕೂಡ ಕೊಟ್ಟು ಕರೆದಿದ್ದೀರಿ. ಆ ಜನರು ಎಷ್ಟೊಂದು ಆಡಂಬರದಿಂದ ಇರುತ್ತಾರೆ. ಭಕ್ತಿಯಲ್ಲಿ ಯಜ್ಞ, ತಪಸ್ಸು, ದಾನ, ಪುಣ್ಯ ಮುಂತಾದವುಗಳನ್ನು ಮಾಡುತ್ತಾ ನೀವು ಎಷ್ಟೊಂದು ಖರ್ಚು ಮಾಡಿದ್ದೀರಿ. ಇದರಲ್ಲಿ ಯಾವುದೇ ಖರ್ಚು ಇಲ್ಲ. ನೀವು ಯಾರನ್ನು ಕರೆದಿದ್ದೀರಿ ಎಂದು ನೋಡಿರಿ. ಯಾರು ಸರ್ವರ ಸದ್ಗತಿ ಮಾಡುವವರಾಗಿದ್ದಾರೆಯೋ ಅವರ ಅಲಂಕಾರ ಮುಂತಾದವುಗಳನ್ನು ಏನು ಮಾಡಿದ್ದೀರಿ? ಏನೂ ಇಲ್ಲ. ತಂದೆಯು ಯಾವ ಸಮಯದಲ್ಲಿ ಬಂದರು ಎಂದು ನಿಮಗೆ ಗೊತ್ತೇ ಆಗಲಿಲ್ಲ. ನೀವು ನಿಮ್ಮ ಜನ್ಮದಿನದಂದು ಎಷ್ಟೊಂದು ಸಂಭ್ರಮವನ್ನು ಆಚರಿಸುತ್ತೀರಿ. ಆ ಮಾತೇ ಕೇಳಬೇಡಿ. ಭಗವಂತನು ಮಗುವನ್ನು ಕೊಟ್ಟನು ಎಂದು ಖುಷಿ ಪಡುತ್ತಾರೆ. ಯಾರ ಕೃಪೆಯಿಂದ? ಗುರುವಿನ ಕೃಪೆಯಿಂದ. ಒಳ್ಳೆಯದು. ಆ ಮಗು ಕಾಯಿಲೆ ಬಿದ್ದು ಸತ್ತು ಹೋದರೆ ಏನು ಹೇಳುತ್ತಾರೆ? ಗುರುವಿಗೆ ಬಹಳ ಬೈಯುತ್ತಾರೆ. ಅರೆ, ನೀವು ಅವರಿಗೆ ಏಕೆ ಬೈಯುತ್ತೀರಿ? ಗುರುವಿನ ಕೃಪೆಯಿಂದ ಭಗವಂತನು ಕೊಟ್ಟಿದ್ದಾನೆಂದರೆ ಅವರೊಂದಿಗೆ ಜಗಳವಾಡಿ. ನೀವು ಗುರುವಿನೊಂದಿಗೆ ಏಕೆ ಜಗಳವಾಡುತ್ತೀರಿ? ಇವೆಲ್ಲವೂ
ಭಕ್ತಿ ಮಾರ್ಗದ ಮಾತುಗಳಾಗಿವೆ. ಇಲ್ಲಿ ನಿಮಗೆ ಮಕ್ಕಳು ಮುಂತಾದವುಗಳೇನು ಬೇಕಾಗಿಲ್ಲ. ಇಲ್ಲಿಯ ಮಕ್ಕಳು ಹಾವು ಚೇಳಿನಂತೆ ತೊಂದರೆ ಕೊಡುವವರಾಗಿದ್ದಾರೆ ಎಂದು ನಿಮಗೆ ಗೊತ್ತಿದೆ. ಅಂದ್ರೆ ಕೆಲವು ಮಕ್ಕಳು ತಂದೆ ತಾಯಿಗಳಿಗೆ ಇಷ್ಟು ತೊಂದರೆ ಕೊಡ್ತಿರ್ತಾರೆ. ಪಾಪ, ಯಾವುದಾದರೂ ಮಕ್ಕಳನ್ನು ನೋಡಿಕೊಂಡರೆ ನಾವು ಬಂಧನದಿಂದ ಮುಕ್ತರಾಗಿ ಸೇವೆಯಲ್ಲಿ ತೊಡಗಿಕೊಳ್ಳುತ್ತೇವೆ ಎಂದು ಕೆಲವರು ಹೇಳುತ್ತಿರುತ್ತಾರೆ. ತಂದೆಯೂ ಹೇಳುತ್ತಾರೆ, ಮಕ್ಕಳ ಬಂಧನವಿದ್ದರೆ ಯಾರಿಗಾದರೂ ಕೊಟ್ಟು ಬಿಡಿ. ಅಂದ್ರೆ ಕೆಲವ್ರು ಹಿಂಗಿರ್ತಾರೆ, ನಮ್ಮ ಮಕ್ಕಳು ಬಹಳ ನಮಗ್ ತೊಂದರೆ ಕೊಡ್ತಾರೆ ಅಂತ ಹೇಳ್ತಿರ್ತಾರೆ. ಅಂತ ಮಕ್ಕಳಿಗಿಂತನೂ ಸುಮ್ನಿರೋದ್ ವಾಸಿ. ಅಂದ್ರೆ ಬಹಳ ಕೆಲವ್ರು ಮನೆತನದ ಕೆಟ್ಟ ಹೆಸರು ತಂದ್ರು, ಇನ್ನೇನೋ ಮಾಡಿದ್ರು ಅಂತದಕ್ಕಿಂತ ಭಗವಂತನನ್ನ ಮಗುವನ್ನಾಗಿ ಮಾಡ್ಕೊಳ್ರಿ. ಭಗವಂತನಿಂದ ಬಹಳ ಕಷ್ಟಪಟ್ಟು ಮಗುವನ್ನು ಪಡೆಯುತ್ತಾರೆ. ಹಾಗಾಗಿ ಆ ಮಕ್ಕಳ ಮೇಲಿನ ವ್ಯಾಮೋಹವು ಕಟ್ಟಾಗುವುದಿಲ್ಲ. ನಮಗೆ ಮಗುವಿಲ್ಲ ಎಂಬ ಯೋಚನೆಯೂ ಕೂಡ ಕೆಲವೊಮ್ಮೆ ಬರುತ್ತದೆ. ಮಕ್ಕಳಿಗಾಗಿ ಹೈರಾಣಾಗುತ್ತಿರುತ್ತಾರೆ. ಬಾಬಾ, ನೀವೇ ನಮ್ಮ ಮಗು ಎಂದು ಹೇಳುತ್ತಾರೆ. ಆದರೂ ಮಗುವಿನ ಆಸೆ ಇರುತ್ತದೆ. ಅರೆ, ಈ ಮಗುವು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಮಗುವಿದ್ದರೆ ಇಂತಹ ಮಗುವಿರಬೇಕು. ಯಾರೆಲ್ಲ ಬ್ರಾಹ್ಮಣರಾಗುತ್ತಾರೆಯೋ ಅವರೆಲ್ಲರೂ ವಿಶ್ವದ ಮಾಲೀಕರಾಗುತ್ತಾರೆ. ನಂತರ ಅದರಲ್ಲಿ ನಂಬರ್ 1 ಪದವಿ ಇದೆ. ಭಾರತವು ನಮ್ಮ ಶ್ರೇಷ್ಠ ದೇಶವಾಗಿದೆ ಎಂದು ಹೇಳುತ್ತಾರೆ. ಮತ್ತೆ ನೋಡಿ, ಭಾರತದ ನಿಂದನೆಯನ್ನು ಮಾಡುತ್ತಾರೆ. ಇದರ ಮೇಲೆ ಒಂದು ಗೀತೆ ಇದೆ, ನಾವು ಭಾರತದ ಮಾಲೀಕರಾಗಿದ್ದೆವು ಎಂದು. ಈಗ ನಿಮಗೆ ಅರ್ಥವಾಗುತ್ತದೆ. ಸ್ವರ್ಗವಾಸಿಗಳಾಗಿದ್ದೆವು, ಈಗ ನರಕವಾಸಿಗಳಾಗಿದ್ದೇವೆ. ಎಷ್ಟೊಂದು ದೊಡ್ಡ ಹಿಂಸೆಯನ್ನು ಮಾಡುತ್ತಾರೆ. ನಾಯಿಯ ಉದಾಹರಣೆಯನ್ನು ಕೊಡುತ್ತಾರಲ್ಲವೇ, ಅದು ಮೂಳೆಯನ್ನು ತಿನ್ನುತ್ತಾ ತನ್ನ ರಕ್ತವನ್ನೇ ತಾನು ಹೀರುತ್ತದೆ. ಅಂದ್ರೆ ಆ ಮೂಳೆನ ಕಚ್ಚಿ 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 ಆ ಕೊನೆಗೆ ತನ್ನ ಬಾಯನ್ನೇ ಅದು ಕಚ್ಕೊಂತಾ ಇರುತ್ತೆ. ಆ ತನ್ನೊಳಗಿನ ರಕ್ತನೇ ತಾನು ಕುಡಿತಾ ಇದ್ರೂನು ಅದಕ್ಕೆ ಮಜಾ ಬರ್ತಾ ಇರುತ್ತೆ. ಇದರಲ್ಲಿ ಬಹಳ ಮಜಾ ಬರುತ್ತದೆ. ಇವರು ಕೂಡ ಅಂದ್ರೆ ಮನುಷ್ಯರು ಕೂಡ ಒಬ್ಬರಿಗೊಬ್ಬರು ರಕ್ತವನ್ನು ಹೀರುತ್ತಾರೆ. ಕಾಮದ ಕಟಾರಿಯನ್ನು ನಡೆಸಿ ಒಬ್ಬರಿಗೊಬ್ಬರು ರಕ್ತವನ್ನು ಸುರಿಸುವುದರಲ್ಲಿ ಬಹಳ ಖುಷಿ ಪಡುತ್ತಾರೆ. ಒಬ್ಬರಿಗೊಬ್ಬರು ಎಷ್ಟೊಂದು ಬೈಯುತ್ತಾರೆ. ಗೂಬೆ ಮರಿ, ಕತ್ತೆ ಮರಿ ಎಂದು ಒಬ್ಬ ಮ್ಯಾಜಿಸ್ಟ್ರೇಟ್ ಹೇಳಿದರು, ನೀನಂತೂ ಕತ್ತೆ ಎಂದು. ಆಗ ಎದುರಿಗಿರುವ ವ್ಯಕ್ತಿ ಹೇಳಿದನು, ನಾನು ಕತ್ತೆಯಾದರೆ ನೀವು ಕೂಡ ಕತ್ತೆ, ನಾನು ಮನುಷ್ಯನಾದರೆ ನೀವು ಕೂಡ ಮನುಷ್ಯ. ಆಗ ಅವರು ಏನೂ ಹೇಳಲಾಗಲಿಲ್ಲ. ಅವರು ಏನು ಹೇಳಿದರು ಅದನ್ನೇ ಅವನು ರಿಪೀಟ್ ಮಾಡಿದನು. ಎಷ್ಟೊಂದು ಬೈಯುತ್ತಾರೆ. ಇದಕ್ಕೆ ರೌರವ ನರಕ ಎಂದು ಕರೆಯಲಾಗುತ್ತದೆ. ಹಾಗಾಗಿ ತಂದೆಯು ಕುಳಿತು ತಿಳಿಸುತ್ತಾರೆ, ಇದು ಭಕ್ತಿಯಲ್ಲ. ಈ ಜ್ಞಾನವನ್ನು ಕೇವಲ ಒಬ್ಬ ತಂದೆ ಮಾತ್ರ ನೀಡುವವರಾಗಿದ್ದಾರೆ. ಜ್ಞಾನದಿಂದಲೇ ಸದ್ಗತಿಯಾಗುತ್ತದೆ. ಯಾವ ಮನುಷ್ಯರಿಗೂ ಇದು ಗೊತ್ತಿಲ್ಲ. ವಿದ್ವಾಂಸರು, ಆಚಾರ್ಯರು, ಶಂಕರಾಚಾರ್ಯರು ಮುಂತಾದವರ ತಂದೆ ತಾತಂದಿರಿಗೂ ಯಾರಿಗೂ ಗೊತ್ತಿಲ್ಲ. ಅವರಿಗಂತೂ ತಂದೆ ತಾತಂದಿರಿದ್ದಾರಲ್ಲವೇ. ಶಿವಬಾಬಾರವರಿಗೆ ಯಾವುದೇ ತಂದೆ ತಾತಂದಿರೇ ಇಲ್ಲ. ಅವರೇ ಕುಳಿತು ತಿಳಿಸುತ್ತಾರೆ. ಕೃಷ್ಣನಂತೂ ಸತ್ಯಯುಗದಲ್ಲಿ ಇರುತ್ತಾನೆ. ಕೃಷ್ಣ ಭಗವಾನು ವಾಚ ಎಂದು ಹೇಳುವುದು ನಂಬರ್ 1 ಮೂರ್ಖತನವಾಗಿದೆ. ಎಷ್ಟೊಂದು ದೊಡ್ಡ ದೊಡ್ಡ ಹೆಸರಿನಿಂದ ಗೀತೆಗಳಿವೆ. ಟ್ಯಾಗೋರ್ ಗೀತೆ, ಗಂಗೇಶ್ವರ್ ಗೀತೆ. ಆದರೆ ಗೀತೆಯ ಬಗ್ಗೆ ತಿಳಿದೇ ಇಲ್ಲ. ತಂದೆಯು ಹೇಳುತ್ತಾರೆ, ಕೃಷ್ಣನು ಭಗವಂತನಲ್ಲ. ಕೃಷ್ಣನಂತೂ ಪೂರ್ತಿ 84 ಜನ್ಮಗಳನ್ನು ತೆಗೆದುಕೊಂಡನು. ಭಗವಂತನು ಜನನ ಮರಣದಲ್ಲಿ ಬರುತ್ತಾನೆಯೇ? ನಿರಾಕಾರ ಭಗವಂತನಂತೂ ಒಬ್ಬನೇ ಆಗಿದ್ದಾನೆ. ಅವರ ಹೆಸರು ಶಿವ. ಉಳಿದಂತೆ ಈ ಲಕ್ಷ್ಮೀನಾರಾಯಣ ಮುಂತಾದವರು ದೇವತೆಗಳಾಗಿದ್ದಾರೆ. ಬ್ರಹ್ಮದೇವತಾಯ ನಮಃ, ನಂತರ ಶಿವ ಪರಮಾತ್ಮನೇ ನಮಃ ಎಂದು ಹೇಳುತ್ತಾರೆ. ಹೀಗೆ ಹೇಳುತ್ತಾ ಭಗವಂತನಿಗೂ ಸಹ ನಿಂದನೆ ಮಾಡುತ್ತಲೇ ಇರುತ್ತಾರೆ. ತಂದೆಯೂ ಹೇಳುತ್ತಾರೆ, ಇದೇನು ಹೊಸ ಮಾತಲ್ಲ, ಡ್ರಾಮಾ ರಚನೆಯಾಗಿದೆ. ಭಕ್ತಿಯಲ್ಲಿ ಏನೆಲ್ಲ ಆಗುತ್ತಾ ಬಂದಿದೆಯೋ ಅದು ಮತ್ತೆ ಆಗುತ್ತದೆ. ಇದು ಮೊದಲೇ ರಚಿತವಾಗಿರುವ ಆಟವಾಗಿದೆ. ಮೊದಲೇ ರಚನೆಯಾಗಿರುವುದು ನಡೆಯುತ್ತಿದೆ. ಆಗಬಾರದ್ದು ಯಾವುದೂ ಇಲ್ಲ. ಡ್ರಾಮಾದಲ್ಲಿ ಏನು ನಿಗದಿಯಾಗಿದೆಯೋ ಅದು ಅವಶ್ಯವಾಗಿ ಆಗುತ್ತದೆ. ಈ ಚಕ್ರವು ತಿರುಗುತ್ತಲೇ ಇರುತ್ತದೆ. ಇದು ತಮೋ ಪ್ರಧಾನ ಕಬ್ಬಿಣ ಯುಗದ ಪ್ರಪಂಚವಾಗಿದೆ. ಮನುಷ್ಯರು ಇನ್ನು 40,000 ವರ್ಷಗಳಿವೆ ಎಂದು ತಿಳಿದುಕೊಂಡಿದ್ದಾರೆ. ಗೀತೆ ಮುಂತಾದ ಶಾಸ್ತ್ರಗಳಿಂದ ಈ ಮಾತುಗಳನ್ನು ತೆಗೆದಿದ್ದಾರೆ. ಕಲಿಯುಗವು ಇನ್ನು ಚಿಕ್ಕ ಮಗುವಾಗಿದೆ.
ಗೀತೆಯ ಎಷ್ಟೊಂದು ಕಾಪಿಗಳನ್ನು ಮಾಡುತ್ತಾರೆ. ಪ್ರಚಾರ ಮಾಡಲು ಹೊರಗಡೆ ಹೋಗುತ್ತಾರೆ. ಗೀತೆಯು ಮೊಟ್ಟ ಮೊದಲ ಧರ್ಮಶಾಸ್ತ್ರವಾಗಿದೆ. ಗೀತೆಯು ಅವಶ್ಯವಾಗಿ ಎಲ್ಲಾ ಕಡೆಯೂ ಇರುತ್ತದೆ. ಮೊದಲು ಭಾರತ ಖಂಡವೇ ಇತ್ತು ಎಂದು ತಿಳಿದುಕೊಂಡಿದ್ದಾರೆ. ಅವರಿಗೆ ಈ ಧರ್ಮಶಾಸ್ತ್ರವಿದೆ. ಹಾಗಾಗಿ ಅವಶ್ಯವಾಗಿ ಯಾರಾದರೂ ರಚಿಸಿರಬೇಕು. ಹಾಗಾಗಿ ಅದರಲ್ಲಿ ಕೃಷ್ಣನ ಹೆಸರನ್ನು ಸೇರಿಸಿದ್ದಾರೆ. ಈಗ ಗೀತೆಯಂತೂ ಮನುಷ್ಯರು ರಚಿಸಿರುವುದಾಗಿದೆ. ಭಕ್ತಿ ಮಾರ್ಗದ್ದಾಗಿದೆ. ಭಕ್ತಿ ಮಾರ್ಗದಲ್ಲಿ ಗುರುವನ್ನಂತೂ ಎಲ್ಲರೂ ಮಾಡುತ್ತಾರೆ. ಆದರೆ ಅವರನ್ನು ಗುರು ಎಂದು ಕರೆಯಲಾಗುವುದಿಲ್ಲ ಎಂದು ತಂದೆಯೂ ತಿಳಿಸಿದ್ದಾರೆ. ಸದ್ಗತಿ ಮಾಡುವಂತಹ ಸತ್ಯ ಗುರು ಒಬ್ಬರೇ ಆಗಿದ್ದಾರೆ. ಸದ್ಗತಿ ಎಂದರೆ ಪಾವನರಾಗುವುದು. ಅವರಂತೂ ಒಬ್ಬರೇ ಪತಿತ ಪಾವನ ತಂದೆಯಾಗಿದ್ದಾರೆ. ಪ್ರತಿಯೊಂದು ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಆತ್ಮವೇ ಅರ್ಥ ಮಾಡಿಕೊಳ್ಳುತ್ತದೆ. ಆತ್ಮವೇ ಓದುತ್ತದೆ. ಆತ್ಮ ಮತ್ತು ಜೀವವಿದೆ. ಇವೆರಡರಲ್ಲಿ ದೊಡ್ಡವರು ಯಾರು? ಆತ್ಮವು ಅವಿನಾಶಿಯಾಗಿದೆ. ಅದು ಎಂದಿಗೂ ಕತ್ತರಿಸಲ್ಪಡುವುದಿಲ್ಲ, ಸಾಯುವುದಿಲ್ಲ ಎಂದು ಎಲ್ಲರೂ ಹೇಳುತ್ತಾರೆ. ಶರೀರದಿಂದ ಆತ್ಮವು ಹೊರಟು ಹೋದರೆ ಮುಗಿಯಿತು. ಶರೀರವನ್ನು ತುಂಡು ತುಂಡಾಗಿ ಮಾಡುತ್ತಾರೆ. ಆತ್ಮ ಅಂತೂ ಅವಿನಾಶಿಯಾಗಿದೆ ಅಲ್ಲವೇ? ಹಾಗಾದರೆ ನಿಮ್ಮನ್ನು ನೀವು ಆತ್ಮವೆಂದು ತಿಳಿದುಕೊಳ್ಳಬೇಕೆ ಅಥವಾ ಶರೀರವೆಂದು ತಿಳಿದುಕೊಳ್ಳಬೇಕೆ? ತಂದೆಯೂ ಕುಳಿತು ತಿಳಿಸುತ್ತಾರೆ, ಮಕ್ಕಳೇ, ನೀವು ಆತ್ಮರುಗಳು ಪತಿತರಾಗಿದ್ದೀರಿ. ಈಗ ಪಾವನರಾಗಲು ತಂದೆಯಾದ ನನ್ನನ್ನು ನೆನಪು ಮಾಡಿರಿ. ಈ ಮಾತನ್ನು ನೀವು ಮತ್ತೆಂದು ಯಾರಿಂದಲೂ ಕೇಳುವುದಿಲ್ಲ. ಈ ಸಮಯದಲ್ಲಿಯೇ ನೀವು ಟ್ರಾನ್ಸ್ಫರ್ ಆಗಬೇಕಾಗಿದೆ. ಪತಿತ ಆಗಿರುವ ಆತ್ಮವು ಪಾವನವಾಗಬೇಕಿದೆ. ಪಾವನರಾಗಿ ಪಾವನ ಜಗತ್ತಿಗೆ ಹೋಗಬೇಕಿದೆ. ತಂದೆಯೂ ಹೇಳುತ್ತಾರೆ, ಮಕ್ಕಳೇ, ನನ್ನ ಗಡ್ಡದ ಮರ್ಯಾದೆಯನ್ನು ಉಳಿಸಿರಿ. ಯಾವುದೇ ಕೆಟ್ಟ ಕೆಲಸವನ್ನು ಮಾಡಬೇಡಿ. ಹಾಗಾಗಿ ಬ್ರಹ್ಮನಿಗೂ ಸಹ ಗಡ್ಡವನ್ನು ಕೊಟ್ಟಿದ್ದಾರೆ. ವಿಷ್ಣು ಮತ್ತು ಶಂಕರನಿಗೆ ತೋರಿಸುವುದಿಲ್ಲ. ದೇವತೆಗಳಿಗಂತೂ ಗಡ್ಡ ಮುಂತಾದವುಗಳು ಇರುವುದೇ ಇಲ್ಲ. ಇದರಲ್ಲಿಯೂ ಪರಿಶ್ರಮ ಪಡಬೇಕಾಗುತ್ತದೆ ಅಲ್ಲವೇ? ಅಲ್ಲಿ ಪರಿಶ್ರಮದ ಮಾತೇ ಇಲ್ಲ. ಈ ಪರಿಶ್ರಮದಿಂದಲೂ ಬಾಬಾ ಬಿಡಿಸುತ್ತಾರೆ. ಈ ಲಕ್ಷ್ಮೀನಾರಾಯಣರನ್ನು ನೋಡಿರಿ, ಎಂತಹ ಫಸ್ಟ್ ಕ್ಲಾಸ್ ಮುಖಭಾವವಿದೆ. ಸ್ವರ್ಗವು ವಂಡರ್ ಆಫ್ ವರ್ಲ್ಡ್ ಆಗಿದೆ. ಭಗವಂತನ ತೋಟವಾಗಿದೆ. ಇದು ರಾವಣನ ಕಾಡಾಗಿದೆ. ಅವಶ್ಯವಾಗಿ ವಿಷಯ ವಿಕಾರಗಳಿಂದ ಜನ್ಮ ಪಡೆಯುತ್ತಾರೆ. ಭ್ರಷ್ಟಾಚಾರವಿದೆ ಎಂದು ನಿಮಗೆ ಮಾತ್ರ ಗೊತ್ತಿದೆ. ಇದನ್ನು ನೀವು ತಿಳಿದುಕೊಂಡಿದ್ದೀರಿ. ಬೇರೆ ಯಾರೂ ಇದನ್ನು ತಿಳಿದುಕೊಳ್ಳಲು ಸಾಧ್ಯನಾ? ಭಗವಾನು ವಾಚ, ಮಕ್ಕಳೇ, ತಮ್ಮನ್ನು ತಾವು ಈಶ್ವರನೆಂದು ಕರೆದುಕೊಳ್ಳುವ ಸನ್ಯಾಸಿಗಳು ಮುಂತಾದವರು ಅತಿ ದೊಡ್ಡ ಅಸುರಿ ಗುಣದವರಾಗಿದ್ದಾರೆ. ಏಕೆಂದರೆ ನಾನೇ ಭಗವಂತ ಅಂತ ಹೇಳ್ಕೊಳ್ತಾರೆ ಅಂದ್ರೆ ಮತ್ತದು ಅಸುರಿ ಗುಣ ಇದ್ದಂತೆ. ಒಬ್ಬ MP ಕೂಡ ಇದು ಈಗ ರಾವಣನ ರಾಜ್ಯವಾಗಿದೆ ಎಂದು ಹೇಳಿದ್ದರು. ಆದರೆ ತಮ್ಮನ್ನು ತಾವು ನನ್ನೊಳಗೆ ರಾವಣನ ಗುಣಗಳಿದವೆ ಎಂದು ತಿಳಿದುಕೊಳ್ಳುವುದಿಲ್ಲ. ರಾಜ್ಯವೇ ರಾವಣನದ್ದಾಗಿದೆ ಎಂದ ಮೇಲೆ ತಾವೇನು ರಾಮರಾಜ್ಯದಲ್ಲಿದ್ದಾರೆಯೇ? ಸಂಪೂರ್ಣವಾಗಿ ಕಲ್ಲು ಬುದ್ಧಿಯವರಾಗಿದ್ದಾರೆ. ತಮ್ಮ ನಿಂದನೆಯನ್ನು ತಾವೇ ಎಷ್ಟೊಂದು ಮಾಡಿಕೊಳ್ಳುತ್ತಾರೆ. ಹಾಗಾಗಿ ತಂದೆಯೂ ಸಹ ಮಕ್ಕಳಿಗೆ ತಿಳಿಸುತ್ತಾರೆ, ಇವರು ಸಾಧು ಸಂತರಲ್ಲ. ತಂದೆಯು ಪರಮಧಾಮದಿಂದ ಈ ರಥದಲ್ಲಿ ಬರುತ್ತಾರೆ. ನಾನು ಬರಲೇಬೇಕಾಗುತ್ತದೆ ಎಂದು ತಂದೆಯೂ ಹೇಳುತ್ತಾರೆ. ನಾವು ಆತ್ಮರುಗಳು ಶಿವಬಾಬಾರವರ ಮಕ್ಕಳಾಗಿದ್ದೇವೆ ಎಂದು ನಿಮಗೆ ಗೊತ್ತಿದೆ. ನಂತರ ಪ್ರಜಾಪಿತ ಬ್ರಹ್ಮಾರವರ ದತ್ತು ಮಕ್ಕಳಾಗಿ ಅಣ್ಣ ತಂಗಿಯರಾಗುತ್ತೀರಿ. ಎಲ್ಲರೂ ಆಡಮ್ ಬಿಬಿ ಎಂದು ಹೇಳುತ್ತಾರೆ. ಆದಿದೇವ ಆದಿದೇವಿ ಜಗತ್ತಂಬೆ ಇದ್ದಾರೆಂದರೆ ಅವಶ್ಯವಾಗಿ ಜಗತ್ಪಿತನೂ ಇದ್ದಾರೆ. ತಂದೆಗಂತೂ ಯಾವಾಗಲೂ ಬಾಬಾ ಎಂದೇ ಕರೆಯಲಾಗುತ್ತದೆ. ಪ್ರಜಾಪಿತ ಬ್ರಹ್ಮ ಮತ್ತು ಸರಸ್ವತಿಯ ಗಾಯನವಿದೆ. ಯಾರಿಗೆ ಅಂಬೆ ಎಂದು ಕರೆಯುತ್ತಾರೆಯೋ ಅವರಿಗೆ ಬಲಿಯನ್ನು ಅರ್ಪಿಸುತ್ತಾರೆ. ಹಾಗಾಗಿ ಇದು ಈಗಿನ ಮಾತಾಗಿದೆ. ಶಿವನಿಗೆ ಬಲಿಯಾಗುತ್ತಾರೆ. ಬ್ರಹ್ಮನಿಗೆ ಬಲಿಯಾಗುವುದನ್ನು ಎಂದಿಗೂ ನೋಡುವುದಿಲ್ಲ. ಲಕ್ಷ್ಮಿಗೂ ಕೂಡ ಮಾತೆ ಎಂದು ಕರೆಯುತ್ತಾರೆ. ಅವರು ವಿಶ್ವದ ಮಹಾರಾಣಿಯಾಗಿದ್ದಾರೆ. ಈ ಸಮಯದಲ್ಲಿ ನೀವು ಮಮ್ಮ ಬಾಬಾ ಎಂದು ಕರೆಯುತ್ತೀರಿ. ಬಾಬಾ ತಿಳಿಸಿದ್ದಾರೆ, ಇವರ ಮೂಲಕ ನಿಮ್ಮನ್ನು ದತ್ತು ತೆಗೆದುಕೊಳ್ಳುತ್ತೇನೆ ಎಂದ ಮೇಲೆ ಇವರು ಪತ್ನಿಯಾದರಲ್ಲವೇ? ನಿಮ್ಮ ದೊಡ್ಡ ಅಂಬೆ ಅವರ ಈ ಗುರುತಾಗಿದೆ. ಮತ್ತು ನಂತರ ಅತಿ ದೊಡ್ಡ ನದಿ ಬ್ರಹ್ಮಪುತ್ರ, ನಂತರ ಸರಸ್ವತಿ, ಗಂಗೆ. ಕೇವಲ ಈ ಒಂದೇ ನದಿಯ ಮಿಲನವು
ಸಾಗರನೊಂದಿಗೆ ಆಗುತ್ತದೆ. ಇದಕ್ಕೆ ಸಂಗಮ ಎಂದು ಕರೆಯಲಾಗುತ್ತದೆ. ತಂದೆಯು ಇವರಲ್ಲಿ ಪ್ರವೇಶ ಮಾಡುತ್ತಾರೆ. ಇದಕ್ಕೆ ಆತ್ಮರು ಮತ್ತು ಪರಮಾತ್ಮನು ಬಹಳ ಕಾಲದಿಂದ ಬೇರೆಯಾಗಿದ್ದರು ಎಂದು ಕರೆಯಲಾಗುತ್ತದೆ. ಇಲ್ಲಿಗೆ ಬಂದು ಎಲ್ಲರೂ ಆ ಒಬ್ಬ ತಂದೆಯನ್ನು ನೆನಪು ಮಾಡುತ್ತಾರೆ. ಆತ್ಮಕ್ಕೆ ಇಬ್ಬರು ತಂದೆಯರಿದ್ದಾರಲ್ಲವೇ, ಅವರು ಸತ್ಯ ತಂದೆಯಾಗಿದ್ದಾರೆ, ಇವರು ಅಸತ್ಯ. ಅಂದ್ರೆ ಇವರು ಶರೀರಕ್ಕೆ ಜನ್ಮ ಕೊಡುವಂತ ತಂದೆ, ಪರಮಾತ್ಮ ಆತ್ಮದ ತಂದೆ. ನೀವು ಎಷ್ಟು ಜನ ತಂದೆಯರನ್ನು ಪಡೆದುಕೊಂಡಿದ್ದೀರಿ? 84 ಜನ್ಮಗಳಲ್ಲಿ 84 ಜನ ತಂದೆಗಳನ್ನು. ಮುಖ, ಚೆಹರೆ ಎಲ್ಲಾ ಜನ್ಮಗಳಲ್ಲೂ ಬದಲಾಗುತ್ತಾ ಹೋಗುತ್ತದೆ. ನಂತರ ಅದೇ ಮುಖ ಭಾವವನ್ನು 84 ಜನ್ಮಗಳ ನಂತರ ಪಡೆಯುತ್ತೀರಿ. ಆತ್ಮದಲ್ಲಿ ಅನಾದಿ ಅವಿನಾಶಿ ಪಾತ್ರವು ತುಂಬಿದೆ. ಅದನ್ನು ಆತ್ಮವೇ ಅಭಿನಯಿಸಬೇಕಾಗಿದೆ. ಯಾವ ಶರೀರದಿಂದ ಯಾವ ಪಾತ್ರವನ್ನು ಅಭಿನಯಿಸಿದಿರೋ ಅದೇ ಶರೀರದಿಂದ ಅದೇ ಪಾತ್ರವನ್ನು ಮತ್ತೆ ಅಭಿನಯಿಸುತ್ತೀರಿ. ತಂದೆಯೂ ಹೇಳುತ್ತಾರೆ, ಇದು ಮೊದಲೇ ರಚನೆಯಾಗಿರುವ ಡ್ರಾಮಾ ಆಗಿದೆ. ಇದರಲ್ಲಿ ಸ್ವಲ್ಪವೂ ವ್ಯತ್ಯಾಸವಿಲ್ಲ. ಪ್ರತಿಯೊಂದು ಜನ್ಮದ ಪಾತ್ರ ಬೇರೆ ಬೇರೆಯಾಗಿದೆ. ಇದು ಅನೇಕ ಬಾರಿ ಪುನರಾವರ್ತನೆ ಆಗಿದೆ, ಆಗುತ್ತಲೇ ಇರುತ್ತದೆ. ಎಷ್ಟೊಂದು ರಹಸ್ಯದ ಜ್ಞಾನವಾಗಿದೆ. ಇದರಲ್ಲಿ ಎಷ್ಟೊಂದು ತಿಳುವಳಿಕೆ ಬೇಕು. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಪರಿಶ್ರಮ ಪಡುತ್ತಾರೆ. ಹಠಯೋಗ ಮುಂತಾದವುಗಳನ್ನು ಕಲಿಸುತ್ತಾರೆ. ತಂದೆಯೇ ಬಂದು ನಿಮ್ಮನ್ನು 21 ಜನ್ಮಗಳಿಗಾಗಿ ಎಲ್ಲಾ ತೊಂದರೆಗಳಿಂದ ದೂರ ಮಾಡುತ್ತಾರೆ. ಹಾಗಾಗಿ ಇಂತಹ ತಂದೆಯನ್ನು ಎಷ್ಟೊಂದು ಖುಷಿಯಿಂದ ನೆನಪು ಮಾಡಬೇಕು. ಇಲ್ಲಿ ಮಾಯೆಯ 7 ಅದ್ಭುತಗಳಿವೆ. ಸ್ವರ್ಗವು ಎಷ್ಟೊಂದು ದೊಡ್ಡ ಅದ್ಭುತವಾಗಿದೆ ಎಂದು ನಿಮಗೆ ಅರ್ಥವಾಗುತ್ತದೆ. ಆಗಿ ಹೋಗಿದೆ. ಅದಕ್ಕಾಗಿಯೇ ಎಲ್ಲರಿಗೂ ನೆನಪಾಗುತ್ತದೆ. ಯಾರಾದರೂ ಸತ್ತರೆ ಇಂಥವರು ಸ್ವರ್ಗವಾಸಿಗಳಾದರು ಎಂದು ಹೇಳುತ್ತಾರೆ. ಹಾಗಾದರೆ ಅವಶ್ಯವಾಗಿ ನರಕವಾಸಿಯಾಗಿದ್ದನು. ಅಂದ್ರೆ ಇವತ್ತು ಸ್ವರ್ಗವಾಸಿ ಆದ್ರು ಅಂದ್ರೆ ಇದಕ್ಕೂ ಮೊದಲು ಅವರು ನರಕವಾಸಿಗಳಾಗಿದ್ರು. ನೀವು ಕೂಡ ನರಕವಾಸಿಗಳಾಗಿದ್ದೀರಿ. ನೀವು ಬಹಳ ಚೆನ್ನಾಗಿ ತಿಳಿಸಬಹುದು. ನೀವು ಬಂದರೆ ನೀವು ನಿಜವಾಗಿಯೂ ಸ್ವರ್ಗವಾಸಿಗಳಾಗಬಹುದು. ಹೇಗೆ ಎಂದು ನಾವು ನಿಮಗೆ ತಿಳಿಸುತ್ತೇವೆ. ಸ್ವರ್ಗವಾಸಿಗಳಾಗಿದ್ದೀರಿ, ಇಷ್ಟು ವರ್ಷಗಳಾದವು. ಈಗ ನರಕವಾಸಿಗಳಾಗಿದ್ದೀರಿ, ಮತ್ತೆ ಸ್ವರ್ಗಕ್ಕೆ ಹೋಗಬಹುದು. ಹೀಗೆಲ್ಲ ನೀವು ಮಾತ್ರ ಹೇಳಬಹುದು. ನಾನೇ ಭಗವಂತನೆಂದು ಇವರೇನು ಹೇಳುವುದಿಲ್ಲ ಅಲ್ಲವೇ? ಇವರಂತೂ ಪತಿತರಾಗಿದ್ದಾರೆ ಎಂದು ತಂದೆಯೂ ಹೇಳುತ್ತಾರೆ. ಇವರು ಸಂಪೂರ್ಣ 84 ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆ. ತತತ್ವಂ ನಂಬರ್ ವಾರ್ ರಾಜಧಾನಿಯಾಗುತ್ತದೆ. ಅದು ಈಗ ಸ್ಥಾಪನೆಯಾಗುತ್ತಿದೆ. ಒಳ್ಳೆಯದು. ಮಧುರಾತಿ ಮಧುರ ಸಿಕ್ಕಿಲ್ಲದೆ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಮಾತ್ ಪಿತಾ ಬಾಪ್ತಾದಾರವರ ನೆನಪು, ಪ್ರೀತಿ, ಶುಭೋದಯ ಮತ್ತು ನಮಸ್ತೆ. ವರದಾನ: ಉಪರಾಂಭವ. ಹಳೆಯ ಪ್ರಪಂಚದಲ್ಲಿ ವಾಸಿಸುತ್ತಿದ್ದರು. ಸದಾ ನ್ಯಾರ ಮತ್ತು ಪ್ಯಾರ ಆಗಿರಿ. ಈ ಪ್ರಪಂಚದವರೇ ಅಲ್ಲ, ಇಲ್ಲಿ ಸೇವೆಗಾಗಿ ಅವತರಿಸಿದ್ದೀರಿ. ಕೇವಲ ಇದೊಂದು ನೆನಪಿದ್ದರೂ ಎಷ್ಟೊಂದು ಮಧುರವಾದ ಜೀವನದ ಅನುಭವವನ್ನು ಮಾಡುತ್ತೀರಿ. ಸದಾ ತಮ್ಮ ನಿಜ ಸ್ವರೂಪ ಮತ್ತು ನಿಜಧಾಮದ ನೆನಪಿದ್ದರೆ ಸ್ವತಃ ಉಪರಾಮ ಸ್ಥಿತಿಯ ಅನುಭವವನ್ನು ಮಾಡುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.